ನಮ್ಮ ಹೊಸ ಮನೆಯ ಸದ್ಯದ ಪರಿಸ್ಥಿತಿ ಈ ಥರ ಇದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಈ ಮಿನಿ ವ್ಲಾಗ್ ನಮ್ಮ ಹೊಸ ಮನೆಯಲ್ಲಿ ನಡೀತಾ ಇದೆ. ವೆಲ್ಕಮ್ ಟು ಹೊಸ ಮನೆ. ಸೊ ಇದೇ ನಮ್ಮ ಹೊಸ ಮನೆ. ಸೊ ಏನಕ್ಕೆ ಶಿಫ್ಟ್ ಆದ್ವಿ, ಏನು ಎತ್ತ ಅಂತ ಹೇಳ್ಬಿಟ್ಟು ಮುಂದೆ ಮುಂದೆ ಬರುವಂತಹ ವ್ಲಾಗ್ಸ್ಗಳಲ್ಲಿ ನಿಮಗೆ ಸಿಗುತ್ತೆ. ಫಸ್ಟ್ ನಮಗೆ ಮನೆ ಕನ್ಫರ್ಮ್ ಆದ ತಕ್ಷಣ ಮನೆ ಹೋಗಿ ಗುಡಿಸಿ ಒರೆಸಿ ನೀಟಾಗಿ ಕ್ಲೀನ್ ಮಾಡಿ ಬೆಳಗ್ಗೆ ಎದ್ದು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ಪೂಜೆ ಐಟಮ್ಸ್ ಎಲ್ಲ ತೊಗೊಂಡು ಹೋದ್ವಿ. ಈ ಸ್ಟವ್ ಏನು ಓಪನ್ ಮಾಡ್ತಿದ್ದಾರೆ ಅಲ್ವಾ, ಗ್ಯಾಸ್ ಸ್ಟವ್ ಬಂದು ಹೊಸದಲ್ಲ, ಹಳೇದೇನೆ. ನಾವು ಇನ್ನೊಂದು ಮನೆಗೆ ಬಂದಾಗ ಪರ್ಚೇಸ್ ಮಾಡಿದ್ದು, ಬಟ್ ಹೊಸ ಥರನೇ ಇನ್ನೂ ಹಾಗೆ ಮೇಂಟೈನ್ ಮಾಡಿದ್ದೀವಿ. ಅದಾದಮೇಲೆ ಸ್ಟವ್ ಎಲ್ಲ ಪೂಜೆ ಮಾಡಿ, ಅದಾದಮೇಲೆ ಕಳಶ ಇಟ್ಟು ದೇವರಿಗೆ ಪೂಜೆ ಮಾಡಿದ್ವಿ. ಹೊಸ ಮನೆಗೆ ಹೋಗ್ಬೇಕಾದ್ರೆ ಒಂದು ಹೊಸ ವೈಬ್ಸಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿದ್ರೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಪೂಜೆ ಮಾಡಿಕೊಂಡು, ನಾನು ಪೂಜೆ ಮಾಡಿದೆ, ಕಿರಣ್ ಜಸ್ಟ್ ಹಂಗೆ ಆರತಿ ಬೆಳಗಿದ್ರು, ಅಂದರೆ ಕರ್ಪೂರ ಬೆಳಗಿದ್ರು ಅಷ್ಟೇ. ಅವರಿಗೆ ಪೂಜೆ ಎಲ್ಲ ಅಂದರೆ ಸ್ವಲ್ಪ ದೂರ, ಬಟ್ ನನಗೆ ಸಿಕ್ಕಾಪಟ್ಟೆ ನಂಬಿಕೆ ಪೂಜೆ ಅಂದರೆ, ಅದೊಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಕೊಂಡು ಬಂದ್ವಿ. ಶಿಫ್ಟಿಂಗ್ ಎಲ್ಲ ಆದಮೇಲೆ ಈ ಥರ ಕಾಣಿಸ್ತಾ ಇತ್ತು ನಮ್ಮ ಮನೆ. ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ಬೇಕು ಅಂತ ಅನ್ನಿಸ್ತು. ಸೊ ಇದೇ ರೀತಿ ಹೊಸ ಹೊಸ ವ್ಲಾಗ್ಸ್ ಬರ್ತಾ ಇರುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಇಷ್ಟ ಆದರೆ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.